ಮನೆಯ ಮೇಲೆ ನಕ್ಷತ್ರಗಳು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಶ್ರೀಮತಿ ಮುಳ್ಳುಹಂದಿಯು ಆಕೆಯ ಮಗ ಕ್ಲೌಡಿಯು ಕಾಡಿನಲ್ಲಿ ಅಡ್ಡಾಡಲು ಹೊರಟರು. ನಕ್ಷತ್ರಗಳನ್ನು ನೋಡುವುದೆಂದರೆ ಕ್ಲೌಡಿಗೆ ತುಂಬ ಇಷ್ಟ. ಅವನು ಅಲ್ಲಲ್ಲಿ ನಿಂತು ನಕ್ಷತ್ರವನ್ನೇ ತದೇಕ ಚಿತ್ತದಿಂದ ನೋಡಿ ಆನಂದಿಸುತ್ತಿದ್ದ. ಅವರಿಬ್ಬರೂ ಕಾಡಿನಲ್ಲಿ ತಿರುಗಾಡಿ ವಾಪಸ್ಸು ಮನೆಯತ್ತ ಬಂದಾಗ ಅಲ್ಲಿ ಅವರನ್ನು ವಿಚಿತ್ರ ವೇಷದವನೊಬ್ಬ ಭೇಟಿಯಾದ. ಅವನು ಕೈಯಲ್ಲಿ ಉದ್ದನೆಯ ಕೋಲೊಂದನ್ನು ಹಿಡಿದಿದ್ದ. ಆ ಕೋಲಿನ ತುದಿಗೆ ಒಂದು ಲಾಂಧ್ರವನ್ನು ತಗುಲಿಸಲಾಗಿತ್ತು. ಅವನ ಬೆನ್ನಿನಲ್ಲಿ 2 ರೆಕ್ಕೆಗಳೂ ಇದ್ದವು. ಅವನು, ಹೆಲೋ, ನನ್ನ ಹೆಸರು ಬ್ಲಿಂಕ್. ನಾನು ನಕ್ಷತ್ರಗಳಿಗೆ ಬೆಳಕು ಹಚ್ಚುವವನು ಎಂದು ಹೇಳಿದ. ಇದನ್ನು ಕೇಳಿ ಕ್ಲೌಡಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅವನು ನಕ್ಷತ್ರ ದೀಪಗಳನ್ನು ಉರಿಸುವವರ ಬಗ್ಗೆ ಕೇಳಿದ್ದ, ಆದರೆ ಎಂದೂ ನೋಡಿರಲಿಲ್ಲ. ಬ್ಲಿಂಕ್ ಕ್ಲೌಡಿಗೆ ಕೇಳಿದ, ನಿನ್ನ ಮನೆಯ ಮೇಲೆ ಈ ದಿನ ಹೆಚ್ಚು ನಕ್ಷತ್ರಗಳನ್ನು ಉರಿಸಲೇನು ಎಂದನು. ಅದಕ್ಕೆ ಕ್ಲೌಡಿಯು, ಓಹೋ, ಖಂಡಿತ ಉರಿಸು ಎಂದ. ಕೂಡಲೇ ಬ್ಲಿಂಕ್ ಆಕಾಶಕ್ಕೆ ಜಿಗಿದು ತನ್ನ ದಂಡದ ಲಾಂಧ್ರವನ್ನು ಬೀಸಿ ಕ್ಲೌಡಿಯ ಮನೆಯ ಮೇಲ್ಭಾಗದಲ್ಲಿ 10 ನಕ್ಷತ್ರಗಳನ್ನು ಮಿನುಗಿಸಿದ. ಅದನ್ನು ನೋಡಿದ ಮುಳ್ಳು ಹಂದಿಯ ಮಗ ಕ್ಲೌಡಿಯು ವಾವ್ ಎಂದು ಸಂತೋಷದಿಂದ ಕುಣಿಯುತ್ತಾ ಬ್ಲಿಂಕ್ಗೆ ಥ್ಯಾಂಕ್ ಯು ಸೋ ಮಚ್ ಎಂದು ಧನ್ಯವಾದಗಳು ಸಲ್ಲಿಸಿದನು.